ನಮಸ್ಕಾರ ಎಲ್ಲರೂ ಹಿಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ. ವಿಡಿಯೋ ಇಷ್ಟ ಆದರೆ ಹಂಗೆ ಒಂದು ಲೈಕ್ ಮಾಡಿರಿ. ಈ ವ್ಲಾಗ್ ಬಂದು ಸಂಡೇ ವ್ಲಾಗ್ ನೋಡ್ರಿ. ಇದು ಸಂಡೇ ಮಾರ್ನಿಂಗ್ ನಾನು ವ್ಲಾಗ್ನ ಶುರು ಮಾಡಿದ್ನಿ. ಬೆಳಗ್ಗೆನ ಫಸ್ಟು ಬಟ್ಟೆ ಎಲ್ಲ ವಾಶ್ಗೆ ಹಾಕೋವಿದ್ದು, ಅವನ್ನೆಲ್ಲನೂ ವಾಶ್ಗೆ ಹಾಕಿರಾತಂತೇಳಿ ಬೆಳಗ್ಗೆ ಎದ್ದು ಚಹಾ ಮಾಡ್ಕೊಂಡು ಕುಡ್ದಕ್ಕೇನೆ ಇವಾಗ ಬೇಗ ಬಟ್ಟೆ ವಾಶ್ಗೆ ಹಾಕಕತ್ತೀನಿ. ನಾನಿವತ್ತು ಬೇಗ ಎದ್ದು ಬೇಗೆಲ್ಲ ಕೆಲಸ ಮುಗಿಸಿ ಶಾಪಿಂಗ್ ಹೋಗ್ಬೇಕಂತ ಅಂದ್ಕೊಂಡು, ಆದ್ರೆ ಸಂಡೇ ಆಗಿರೋದ್ರಿಂದ ನಾನು ಹಂಗೆ ಮಲ್ಕೊಂಡ್ಬಿಟ್ಟು ನೋಡ್ರಿ. ಎಳ್ಳೇ ಇಲ್ಲ, ಅಲಾರಾಮ್ ಇಟ್ಟಿರಲಿಲ್ಲ, ಹಾಗಾಗಿ ಲೇಟಾಗಿ ಎಚ್ಚರ ಆಯಿತು. ಒಂದು 7:30 7:45 ಆಗಿತ್ತು, ಅವಾಗ ಎಚ್ಚರ ಆಯ್ತು ನೋಡ್ರಿ. ಎದ್ದು ಫಸ್ಟ್ ಹಾಲೆಲ್ಲ ಕಾಯಿಸಿ ಚಹಾ ಮಾಡ್ಕೊಂಡು ಕುಡಿದ್ನಿ. ಅನ್ನ ಮಾಡೋಕ್ಕಿಟ್ಟು ನೋಡ್ರಿ, ಅನ್ನ ಸಾಂಬಾರು ಅಷ್ಟ ಮಾಡತ್ತಿದ್ದೆ ಇವತ್ತು, ಹಾಗಾಗಿ ಫಸ್ಟ್ ಅನ್ನಕ್ಕಿಟ್ನಿ. ಈ ಕಡೆ ಸ್ಮೂದಿ ಮಾಡಿರಾತಂಥೇಳಿ ಸ್ಮೂದಿ ಮಾಡಿ ಕೊಡಾಕತ್ತಿದ್ನಿ. ಅನ್ನ ಸಾಂಬಾರು ಅಷ್ಟ. ಮಧ್ಯಾಹ್ನಕ್ಕೆ ರಾತ್ರಿಗೆ ಚಪಾತಿ ಮಾಡಿರಾತಂಥೇಳಿ ಅಂದ್ಕೊಂಡು ಮಧ್ಯಾಹ್ನಕ್ಕೆ ಏನು ಮಾಡಲಿಲ್ಲ ನೋಡ್ರಿ. ಯಾಕಂದ್ರೆ ನಾನು ಮೊದಲ ಲೇಟಾಗಿ ಎದ್ದೇನಿ, ಇಲ್ಲೆಲ್ಲ ಕೆಲಸ ಮಾಡ್ಕೋದಕ್ಕೆ ಕೂತೀನಿ ಅಂದ್ರೆ ಮತ್ತೆ ಲೇಟ್ ಆಗಿಬಿಡ್ತದೆ ನನಗೆ ಹೋಗೋಕೆ. ಅದಕ್ಕೋಸ್ಕರ ನಮ್ಮ ಮನೆಯವ್ರು ಅನ್ನ ಸಾಂಬಾರು ಅಷ್ಟ ಮಾಡಿಬಿಡಂತಂದ್ರು. ಸರಿ ಆಯ್ತು ಅಂತೇಳಿ ನಾನು ಅನ್ನ ಮತ್ತು ನುಗ್ಗಿಕಾಯಿ ಸಾರು ಅಷ್ಟ ಮಾಡೀನಿ. ಈಗ ಸ್ಮೂದಿ ಮಾಡಾಕತ್ತೀನಿ. ಸ್ಮೂದಿ ಮಾಡಿ ಅವ್ರಿಗೆ ಕೊಟ್ನಿ. ನಾಷ್ಟಕ್ಕೆ ಶಾವಿಗೆ ಉಪ್ಪಿಟ್ಟು ಮಾಡಾಕತ್ತೀನಿ ನೋಡ್ರಿ. ಇವತ್ತು ಸ್ವಲ್ಪ ಶಾವಿಗಿದ್ದು, ಹಾಗಾಗಿ ಶಾವಿಗೆ ಮಾಡಿರಾತಂತೇಳಿ ನಾಷ್ಟಕ್ಕೆ ಶಾವಿಗೆ ಉಪ್ಪಿಟ್ಟು, ಮಧ್ಯಾಹ್ನಕ್ಕೆ ಅನ್ನ ಮತ್ತು ಸಾಂಬಾರು. ಇವಾಗ ಬೇಳೆ ಬೇಯಿಸಾಕಿಡಾಕತ್ತೀನಿ ನೋಡ್ರಿ. ಆಲ್ರೆಡಿ ನುಗ್ಗಿಕಾಯಿ ಎಲ್ಲನೂ ನಾನು ಬಿಡಿಸಿ ಇಟ್ಕೊಂಡಿದ್ನಿ. ಆಮೇಲೆ ಸಾಂಬಾರು ಮಾಡೋಕ್ಕೂ ಬೆಳ್ಳುಳ್ಳಿ ಎಲ್ಲ ಬಿಡಿಸಿಟ್ಕೊಂಡಿದ್ನಿ. ಈಗ ಬೇಳೆ ಬೆಂದ ತಕ್ಷಣ ಒಗ್ಗರಣೆ ಹಾಕಿ ರೆಡಿ ಮಾಡಿದ್ರೆ ಆಯಿತು. ಅನ್ನಂತೂ ಪಾತ್ರೆ ಒಳಗಿಟ್ಟನಿ, ಅನ್ನ ರೆಡಿ ಆಗಕತ್ತತಿ. ಈಗ ಬೇಳೆ ಮತ್ತು ಟೊಮೆಟೊ ಹಾಕಿ ಬೇಯಿಸಾಕಿಟ್ನಿ. ಹಂಗೆ ಶಾವಿಗೆ ಉಪ್ಪಿಟ್ಕನ್ನು ಎಲ್ಲ ಹೆಚ್ಕೊಂಡು ಶಾವಿಗೆ ಉಪ್ಪಿಟ್ಟು ಒಗ್ಗರಣೆ ಹಾಕಿನಿ. ಈ ಕಡೆ ನೋಡ್ರಿ ನೀರು ಕುದಿಯಾಕತ್ತಾವು. ಈಗ ಶಾವಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಾನು ಹುರಿದಿರೋ ಶಾವಿಗೆನ ತೊಗೊಂಡು ಬಂದಿರ್ತೀನಿ, ಹಾಗಾಗಿ ಡೈರೆಕ್ಟಾಗಿ ಹಾಕತ್ತೇನೆ ನೋಡ್ರಿ. ಈ ಅನಿಲ್ ಶಾವಿಗೆ ಬರ್ತಾವಲ್ಲ, ಇವ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು, ಆಲ್ರೆಡಿ ಹುರಿದಿರುವಂಥ ಶಾವಿಗೆನ ಇವ. ಅದಕ್ಕೋಸ್ಕರ ನಾನು ಇವನ್ನ ತೊಗೊಂಡು ಬಂದಿರ್ತೇನೆ ನೋಡ್ರಿ. ಶಾವಿಗೆ ಉಪ್ಪಿಟ್ಟನು ರೆಡಿ ಆಯಿತು. ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬಂದಿದ್ನಿ, ಅವನನ್ನು ಎಲ್ಲ ಫ್ರಿಜ್ ಒಳಗೆ ಎತ್ತಿಟ್ರಾತಂತೇಳಿ ಇವಾಗೆಲ್ಲ ತರಕಾರಿನ ಅದರ ಬಾಕ್ಸಿಗೆ ಹಾಕಿ ಇಡಾಕತ್ತೀನಿ ನೋಡ್ರಿ. ಬೀಟ್ರೂಟು, ಆಮೇಲೆ ಸ್ವಲ್ಪ ಬೀನ್ಸು, ಬಜ್ಜಿ ಮೆಣಸಿನ್ಕಾಯಿ ಎಲ್ಲನೂ ತೊಗೊಂಡು ಬಂದಿದ್ನಿ. ಈ ಡಬ್ಬಿಗಳ ಸ್ವಲ್ಪ ಇದ್ದು ಎಲ್ಲ ಖಾಲಿಯಾಗಿದ್ದು, ಇವಾಗ ಅವನ್ನೆಲ್ಲನೂ ತೆಗೆದು ಮತ್ತು ಅದ್ರೊಳಗೆ ಫಿಲ್ ಮಾಡಿ ಇಡಾಕತ್ತಿದ್ದೇನೆ. ಹೊರಗಡೆ ಇಟ್ಟನೆ ಅಂದ್ರೆ ಇವಾಗ ಬೇರೆ ಬ್ಯಾಸ್ಗೆ ಶುರುವಾಗೈತಿ, ಬೇಗ ತರಕಾರಿ ಎಲ್ಲ ಬಾಡಿ ಬಿಡ್ತೈತಿ, ಹಾಳಾಗಿಬಿಡ್ತೈತಿ. ಅದಕ್ಕೋಸ್ಕರ ಇಟ್ಟು ಹೋದ್ರಾಯ್ತು ಅಂಥೇಳಿ ಇವಾಗ ಇಡಾಕತ್ತಿದ್ನಿ. ಈಗ ನಂಗೆ ಕೆಲಸ ಮಾಡ್ಕೊತ ಮತ್ತೆ ಮರ್ತು ಹೋಗ್ಬಿಟ್ನಿ ಅಂದ್ರೆ ನಾ ಇನ್ನು ಬರೋದು ಸಂಜೆ ಆಗಿಬಿಡ್ತೈತಿ. ಅಷ್ಟೊತ್ತಿಗಾಗಲೇ ತರಕಾರಿ ಫ್ರೆಶ್ ಆಗಿರೋದೆಲ್ಲ ಒಂಥರ ಬಾಡಿದಂಗೆ ಆಗಿಬಿಡ್ತೈತಿ. ಅದಕ್ಕೋಸ್ಕರ ಈಗ ನೆನಪು ಮಾಡಿಕೊಂಡು ಇಡಾಕತ್ತೀನಿ ನೋಡ್ರಿ. ಹೊರಗಡೆ ನಮ್ಮ ಮನೆಯವ್ರಿಗೆ ಸಾನ್ವಿಗೆ ನಾನು ಕೊತ್ತಂಬರಿ ಬಿಡ್ಸಾಕ, ಆಮೇಲೆ ಹಸಿ ಬಟಾಣಿ ಬಿಡ್ಸಾಕ ಹಚ್ಚಿದ್ನಿ. ಅವರಿಬ್ಬರು ಹೊರಗಡೆ ಬಿಡ್ಸಾಕತ್ತಿದ್ರು. ನಾನು ಒಳಗಡೆ ಉಳಿದಿರುವಂಥ ತರಕಾರಿನೆಲ್ಲನೂ ಫ್ರಿಜ್ ಒಳಗೆ ಹಾಕಿ ಇಟ್ನಿ. ಇವಾಗ ಶಾವಿಗೆ ಉಪ್ಪಿಟ್ಟು ರೆಡಿ ಆಗೈತೆ ನೋಡ್ರಿ. ಈಗ ಎಲ್ಲರೂ ನಾಷ್ಟ ಮಾಡಬೇಕು. ನಾಷ್ಟ ಮಾಡಿದ ತಕ್ಷಣ ರೆಡಿ ಆಗಿಬಿಟ್ಟು ನಾವು ಊಟ ಮಾಡಿ ಹೋಗಬೇಕು. ನಾಷ್ಟ ಮಾಡೋದನ್ನು 11 ಗಂಟೆ ಆಯಿತು. ನಾಷ್ಟ ಮಾಡಿ ಹಂಗೆ ನಾನು ಸ್ನಾನ ಮಾಡ್ಕೊಂಡು ಬನ್ನಿ, ಸಾನ್ವಿಗೂ ತಲೆ ಸ್ನಾನ ಮಾಡಿಸೀನಿ. ಊಟ ಮಾಡಿದ್ದೀವಿ, ನಾನು ಬಂದ ಊಟ ಊಟ ಮಾಡಿ ಇವಾಗ ಮಧ್ಯಾಹ್ನ 3 ಗಂಟೆ ಆಗಿತ್ತು ನೋಡ್ರಿ. ನಾವು ಇವಾಗ ಆಟೋ ಮಾಡಿಕೊಂಡು ಡಿಮಾರ್ಟಕ್ಕೆ ಹೊಂಟೀವಿ. ಇವಾಗ ಒಂದು 3 ಮಂತ್ಸ್ ಬ್ಯಾಕು ನಾನು ಶಾಪಿಂಗ್ ಮಾಡಿದ್ನಿ. ಆವಾಗಿಂದ ಇಲ್ಲಿವರೆಗೂ ಐಟಮ್ಸ್ ಆಯ್ತು ನೋಡ್ರಿ. ನಮಗೆ 3 ತಿಂಗಳು ಬಂತು. ಇನ್ನೂ ಒಂದು ಸ್ವಲ್ಪ ಅದಾವು, ಕಾಳುಗಳದು ಎಲ್ಲ ಅದಾವು. ಅದ್ರ ಯಾವ್ದ್ಯಾವ್ದು ಇಲ್ಲಲ್ಲ ಅದನ್ನು ತೊಗೊಂಡು ಬಂದ್ರಾತಂತೇಳಿ ಇವತ್ತು ಹೊಂಟಿದ್ದೇನೆ. ಇಲ್ಲೇ ನಮ್ಮ ಮನೆ ಹತ್ರ ತರಕ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಅನಿಸ್ತದೆ ನನಗೆ. ಮತ್ತು ಸೋಪ, ವಾಷಿಂಗ್ ಮಿಷಿನ್ದು ಪೌಡ್ರು, ಆಮೇಲೆ ಲಿಕ್ವಿಡು ಇವೆಲ್ಲ ಖಾಲಿಯಾಗಿದ್ದು. ಮತ್ತು ಮೇನ ನನಗೆ ಅವಲಕ್ಕಿ, ರವೆ ಮತ್ತು ಸಕ್ಕರೆ ಇವು ಬೇಕಾಗಿದ್ದು. ಮತ್ತು ಎಣ್ಣೆನೂ ಖಾಲಿಯಾಗಿತ್ತು. 1 ಲೀಟ್ರ್ 2 ಸಾರಿ ತೊಗೊಂಡು ಬಂದಿದ್ದೇನೆ. ಅದೇನು ಬೇಗ ಖಾಲಿ ಆಗತ್ತಂತ ಅನ್ಸಕೈತೆ ನನಗೆ. ಅದಕ್ಕೋಸ್ಕರ ನಮ್ಮ ಮನೆಯವರು ಸಂಡೇ ಹೋಗಿ ತೊಗೊಂಡು ಬರೋಂತೆ ಏನೇನು ಬೇಕದೆಲ್ಲ ಅಂತ ಹೇಳಿದರು. ಅದಕ್ಕೋಸ್ಕರ ಇವತ್ತು ಹೊಂಟೀನಿ ನೋಡ್ರಿ. 3 ಗಂಟೆಗೆ ಹೋದೀವಿ. ಹೋಗಿ ಶಾಪಿಂಗ್ ಮಾಡೋಕ್ಕೆ ಶುರು ಮಾಡ್ಕೊಂಡಿವಿ. ಡಿಮಾರ್ಟಿಗೆ ಶಾಪಿಂಗ್ ಹೋಗೋದಂದ್ರೆ ನನಗಂತೂ ಭಾಳ ಇಷ್ಟ ನೋಡ್ರಿ. ನಾನಲ್ಲಿ ಏನು ತೊಗೋತಾನೋ ಬಿಡ್ತಾನೋ ಒಟ್ಟಿನಲ್ಲಿ ಎಲ್ಲನೂ ನೋಡಿ ಅಡ್ಡಾಡಿ ಬರ್ಬೇಕು. ನನಗೆ ಅಷ್ಟು ಇಷ್ಟ ಆಗ್ತತಿ ಶಾಪಿಂಗ್ ಅಂತಂದ್ರೆ. ಬರೀ ಡಿಮಾರ್ಟಿಗೆ ಶಾಪಿಂಗ್ ಅಷ್ಟೇ ಅಲ್ಲ, ಎಲ್ಲಿ ಹೊರಗಡೆ ಸುತ್ತಾಡಕ್ಕೆ ಹೋದರೂ ಅಷ್ಟೇ, ಒಟ್ಟಿನಲ್ಲಿ ನನಗೆ ಶಾಪಿಂಗ್ ಮಾಡೋದಂದ್ರೆ ಭಾಳ ಇಷ್ಟ ಆಗ್ತತಿ.
ಫಸ್ಟೇ ಎಲ್ಲ ಗ್ರಾಸರಿ ಐಟಮ್ಸ್ ತೊಗೊಂಡ್ರಾತಂತೇಳಿ ಇವಾಗೆಲ್ಲ ತೊಗೊಳಕತ್ತಿದ್ದು ನೋಡಿರಿ. ಅಲ್ಲಿ ಪ್ಯಾಕೆಟ್ಗಳು ರೆಡಿ ಮಾಡಿ ಇಟ್ಟಿರ್ತಾರೆ, ಅವು ಸ್ವಲ್ಪ ಕಾಸ್ಟ್ಲಿ. ಇಲ್ಲಿ ನಾವು ತೊಗೊಂಡು ಪ್ಯಾಕ್ ಮಾಡಿಸ್ಕೊತಾವಲ್ಲ, ಇಲ್ಲಿ ಸ್ವಲ್ಪ ಕಡಿಮೆ ಬೀಳ್ತೈತಿ ಮತ್ತು ಐಟಮ್ಸನ್ನು ಇಲ್ಲಿ ಚಲೋ ಇರ್ತೈತಿ. ಅದಕ್ಕೋಸ್ಕರ ನಾನು ಎಲ್ಲನೂ ಅಲ್ಲೇ ತೊಗೊಂಡಿರ್ತೀನಿ. ಸಕ್ರೆ, ಗೋಧಿ ಹಿಟ್ಟು, ಆಮೇಲೆ ಮೈದಾ ಹಿಟ್ಟು, ರವೆ, ಇಡ್ಲಿ ರವೆ ಎಲ್ಲ ಸಿಗ್ತೈತಲ್ಲೇ ಎಲ್ಲನೂ ತೊಗೊಂಡು ಈ ಕಡೆ ನೋಡಿರಿ ಈಗ ಸೋಪದು ಬೇಕಾಗಿರ್ತಾವಲ್ಲ ಅವನ್ನೆಲ್ಲ ತೊಗೊಳಕತ್ತಿದ್ನಿ. ಸೋಪು, ಆಮೇಲೆ ದೇವ್ರ ಮನೆ ಐಟಮ್ಸು, ಗಂಧದ ಕಡ್ಡಿ ಇವನ್ನೆಲ್ಲನೂ ತೊಗೊಳಕತ್ತಿದ್ನಿ. ಹಂಗೆ ಪೊರ್ಕೆ ಒಂದಿರಲಿಲ್ಲ ನಮ್ಮ ಮನೆಯಾಗೆ, ಅದು ಮಂಡಾಗಿಬಿಟ್ಟಿತ್ತು, ಕಸ ಗುಡ್ಸಕ್ಕೆ ಬರತ್ತಿರಲಿಲ್ಲ. ಅದಕ್ಕೋಸ್ಕರ ಒಂದು ಪ್ಲಾಸ್ಟಿಕ್ದು ಗಾಲ ಒಂದು ಪೊರ್ಕೆ ತೊಗೊಂಡು ನೋಡ್ರಿ. ಹಾರ್ಪಿಕ್ ತೊಗೊಂಡು ಖರೆ ಅದು ನಾನು ಬಿಲ್ಲಿಂಗ್ ಮಾಡಿಸುವಾಗ ಅದು ಕ್ಯಾಪ್ ಓಪನ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ನಾನು ಹಾರ್ಪಿಕ್ನ ಅಲ್ಲೇ ಕ್ಯಾನ್ಸಲ್ ಮಾಡಿಸ್ಬಿಟ್ನಿ. ಡ್ರೈನೆಕ್ಸ್ ಒಂದು 3 ಪ್ಯಾಕೆಟ್ ತೊಗೊಂಡು ನೋಡ್ರಿ. ಸಿಂಕ್ ಬ್ಲಾಕ್ ಆದಾಗೆಲ್ಲ ಹಾಕೋಕ್ಕೆ ಈಸಿ ಆಗ್ತೈತಿ. ಮತ್ತು ನಾನು ಬ್ಲಾಕ್ ಆಗೋವರೆಗೂ ವೆಯ್ಟ್ ಮಾಡೋಂಗಿಲ್ಲ. ಅದಕ್ಕೂ ಮುಂಚೆನೇ ಒಂದು 15 ದಿವ್ಸಕ್ಕೆ ಒಂದು ಸರಿ ಒಂದೊಂದು ಪ್ಯಾಕೆಟ್ ಹಾಕಿಬಿಟ್ಟಿರ್ತೀನಿ. ಒಂದು 3 ಪ್ಯಾಕೆಟ್ ತೊಗೊಂಬಂದು ನೋಡ್ರಿ. ಪ್ಲೇಟ್ಗಳದು ನೋಡಕ್ಕಂತ ಹೋದ್ನಿ, ಖರೆ ಬೇಡ ನೋಡ್ರಿ ನನಗೆಲ್ಲ ತೊಗೋಬೇಕು ಅನಿಸ್ತದೆ ಅಂತೇಳಿ ಸುಮ್ಮ ಹಂಗೆ ನೋಡ್ಕೊಂಡು ಹೋಗ್ಬಿಟ್ಟು ನೋಡ್ರಿ ನಾನು. ಯಾಕಂದ್ರೆ ಪ್ರತಿ ಸರಿ ಹೋದಾಗ ಸಣ್ಣ ಸಣ್ಣ ಬಟ್ಲುಗಳು ಅದೆಲ್ಲ ತೊಗೊಂಡು ಬಂದೇನಿ ವಿಡಿಯೋಗೋಸ್ಕರ ಬೇಕಾಕವಂತೇಳಿ. ಆದ್ರೆ ನಾನು ಅವ್ನು ಯಾನು ಯೂಸ ಮಾಡೋದಿಲ್ಲ, ಎಲ್ಲ ತೆಗೆದಿಟ್ಬಿಟ್ಟನಿ. ಸುಮ್ಮ ಬೇಡ ತೊಗೊಂಡು ಹೋಗೋದು ಮತ್ತೆಲ್ಲ ಮೇಲೆ ಎತ್ತಿಡೋದು ಆಗ್ತದೆ ಅಂತೇಳಿ ಈ ಸರಿ ಏನೂ ನಾನು ತೊಗೊಳ್ಳಿಲ್ಲ. ಬರೀ ಗ್ರಾಸರಿ ಐಟಮ್ಸ್ ಅಷ್ಟೇ ತೊಗೊಂಡು ನಮ್ಮ ಮನೆಯವ್ರಿಗೆ ಒಂದು ಟಿಫಿನ್ ಬಾಕ್ಸು, ಒಂದು ಚಾಕು, ಒಂದು 4 ಬೌಲ್ ಬೇಕಾಗಿದ್ದು ನನಗೆ, ಬೌಲ, ಆಮೇಲೆ ಚಾಪಿಂಗ್ ಬೋರ್ಡ್ ಇಷ್ಟ ನೋಡ್ರಿ ನಾನು ಎಕ್ಸ್ಟ್ರಾ ತೊಗೊಂಡಿದ್ದಂದ್ರೆ. ಅದು ಬಿಟ್ಟರೆ ಬೇರೆ ಏನು ತೊಗೊಳಕ್ಕೆ ಹೋಗಲಿಲ್ಲ. ಆದರೆ ಎಲ್ಲನೂ ನೋಡ್ಕೊಂಡು ಬನ್ನಿ, ಬಟ್ಟೆನೂ ನೋಡ್ಕೊಂಡು ಬಂದ್ರಾತಂತೇಳಿ ಹೋದ್ನಿ. ನೋಡಿನಿ ಅಷ್ಟೇ, ಯಾವುದೂ ತೊಗೊಳ್ಳಿಲ್ಲ. ಹಂಗೆ ಒಂದು ರೌಂಡು ಹೆಂಗೂ ಬಂದೇವಲ್ಲ, ನಾವೇನು ಬರೋದು 2-3 ತಿಂಗಳಿಗೆ ಒಂದು ಸರಿ ಬರ್ತಾವೆ ಅಂಥೇಳಿ ಒಟ್ಟಿನಲ್ಲಿ ಎಲ್ಲನೂ ಅಡ್ಡಾಡ್ಬಿಡ್ತಾನೆ ನಾನು. ಎಲ್ಲ ಶಾಪಿಂಗ್ ಮಾಡಿಕೊಂಡು ನಾವು ಹೊರಗಡೆ ಬರ್ಗೊಡಕ್ಕೆ 5:30 ಆಯ್ತು ನೋಡ್ರಿ. ನಾವು 3 ಗಂಟೆಗೆ ಹೋಗಿದ್ದು 5:15ವರೆಗೂ ಶಾಪಿಂಗ್ ಮಾಡಿದ್ದೀವಿ. ಶಾಪಿಂಗ್ ಮಾಡಿ ಅಲ್ಲೇ ಐಸ್ ಕ್ರೀಮು, ಪಾಪ್ಕಾರ್ನು ಎಲ್ಲ ಸಿಗ್ತಾವೆ, ತೊಗೊಂಡು ತಿಂದು ಮತ್ತು ಆಟೋನ ಬುಕ್ ಮಾಡೀನಿ. ಆಟೋ ಬಂತು ನೋಡ್ರಿ. ಇವಾಗ ವಾಪಸ್ ಮನೆಗೆ ಹೊಂಟೇವು ನಾವು. ಸಿಕ್ಕಾಪಟ್ಟೆ ಗಾಳಿ ಇತ್ತು, ಕೂದಲೆಲ್ಲ ಹೆಂಗೆ ಹರಡತ್ತಿದ್ದು ನೋಡ್ರಿ. ನಮ್ಮ ಸಾನ್ವಿ ಕೂದಲಂತೂ ಹೆಂಗಾಗಿದ್ದು, ಆಕಿ ಜುಟ್ಲ ಹಾಕು ಅಂದ್ರೆ ಹಾಕೊಳ್ಳೇನೇ ಇಲ್ಲ. ಹಂಗೆ ಕೂದಲು ಬಿಟ್ಕೊಂಡು ಬಂದಿದ್ಲು. ತಲೆ ಸ್ನಾನ ಮಾಡಿಸಿದ್ನೆಲ್ಲ ಇವತ್ತು, ಹಂಗೆ ಬಿಟ್ಕೊಂಡು ಬಂದಿದ್ಲು. ನಾವು ಪಾಪ್ಕಾರ್ನೆಲ್ಲ ತಿನ್ಕೊತ ವಾಪಸ್ ಮನೆಗೆ ಬಂದು ಹಂಗೆ ಸಿಗ್ನಲ್ದಾಗ ಒಂದು 5 ನಿಮಿಷ ವೇಟ್ ಮಾಡಿದ್ದೀವಿ. ಮಾಡಿ ವಾಪಸ್ ಮನೆಗೆ ಬಂದು ನೋಡ್ರಿ. ನಾವು ಮನೆಗೆ ಬರಬೇಕಾದ್ರೆ 6 ಗಂಟೆ ಆಯಿತು. ಕರೆಕ್ಟಾಗಿ 6:05 ಅಂದ್ರೆ ಮನೆಗೆ ಬಂದಾಕೆ ಮನೆಯೆಲ್ಲ ಕಸ ಗುಡಿಸಿದ್ನೇನ, ಡ್ರೆಸ್ ಚೇಂಜ್ ಮಾಡಿ ಮನೆಯೆಲ್ಲ ಕಸ ಗುಡಿಸಿ ದೇವ್ರಿಗೆ ದೀಪ ಹಚ್ಚಿ ನಾನು ಚಹಾ ಮಾಡ್ಕೊಂಡು ಕೊಡಿದ್ನಿ. ಹಂಗೆ ನಮ್ಮ ಮನೆಯವ್ರಿಗೆ ಹಾಲು ಕಾಯಿಸ್ಕೊಟ್ನಿ. ನಮ್ಮಣ್ಣ ಅಂತೂ ಬಂದ ತಕ್ಷಣ ಕೆಲಸ ಐತೆ ಅಂತೇಳಿ ಅವ್ನು ನಮ್ಮನ್ನು ಬಿಟ್ಟ, ಅವನು ಹೋಗಿಬಿಟ್ಟ, ಚಹಾ ಸಹಿತ ಕುಡಿಲಿಲ್ಲ. ಸಾನ್ವಿಯನ್ನು ಬಂದು ಡ್ರೆಸ್ ಚೇಂಜ್ ಮಾಡೇಳು. ಇವಾಗ ನಾನು ಕ್ಲಿಪ್ ಹಾಕೋತಾನಲ್ಲ ಆ ಥರ ನನಗೂ ಹಾಕನ್ನಕತ್ತಿದ್ಲಕ್ಕಿ ನೋಡ್ರಿ. ಈಗ ಆ ಥರ ಕ್ಲಿಪ್ನ ಹಾಕಿನಿ. ಇವಾಗ ಚಹಾ ಕುಡಿಯತ್ತೀವಿ. ಇನ್ನು ನಾನು ಬೇಗ ಅಡುಗೆನ ಮಾಡಬೇಕು. ನಮ್ಮ ಮನೆಯವರ ನೀವು ಡ್ಯಾಡಿ ಸುಸ್ತಾಗಿ ಬಂದರಿ, ಹೊರಗಡೆ ತರಸ್ರಿ ಅಂತಂದರು. ನಾನು ಬ್ಯಾಡ್ ಬಿಡ್ರಿ, ಹೊರಗಡೆದೆಲ್ಲಿದೆ, ನಾನು ಮನ್ಯಾಗನ ಮಾಡ್ತೇನೆ ಅಂತೇಳಿ ಚಹಾ ಕುಡಿದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಅಡುಗೆ ಕೆಲಸನ ಮಾಡಕತ್ತೀನಿ ನೋಡ್ರಿ. ಚಪಾತಿ ಮಾಡತ್ತೀನಿ. ಹಂಗೆ ಏನದು ಪನ್ನೀರ್ ಬುರ್ಜಿ ಮಾಡತ್ತೀನಿ ನೋಡ್ರಿ. ಇವತ್ತು ಪನ್ನೀರನ್ನು ತೊಗೊಂಡು ಬಂದಿದ್ದೇನೆ, ಡಿಮಾರ್ಟಿಂದ 2 ಪನ್ನೀರ್ ತೊಗೊಂಬಂದೀನಿ. ಪನ್ನೀರ್ ಬುರ್ಜಿ ಮಾಡಿ ಚಪಾತಿ ಮಾಡಿರಾತಂತೇಳಿ. ಸಾನ್ವಿ ಅಂತೂ ಮೇಲ್ಗಡೆ ಹೋಗಿದ್ಲು, ಅವ್ರ ಮನ್ಯಾಗ ಏನೋ ನೂಡಲ್ಸ್ ಮಾಡಿದ್ರಂತ, ಆಕಿ ಅಲ್ಲೇನ ತಿಂದು ಬಂದಿದ್ಲು. ನನಗೆ ನಮ್ಮ ಮನೆಯವ್ರಿಗೆ ಇಬ್ಬರಿಗೇನ ಈಗ ಮಾಡ್ಕೊಳಕತ್ತಿದ್ದು ನೋಡ್ರಿ. ನಾನು ಚಪಾತಿ ಹಿಟ್ಟನ್ನು ಕಲಸಿಟ್ನಿ. ಅದೊಂದು 10 ನಿಮಿಷ ನೆನೆಗೊಡ್ಕ ಈ ಕಡೆ ಪನ್ನೀರ್ ಬುರ್ಜಿ ಮಾಡಿರಾತಂತೇಳಿ ಎಲ್ಲನೂ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಳಕತ್ತಿದ್ನಿ. ಮತ್ತು ನನಗೆ ಮೊದಲ ಅಡ್ಡಾಡಿ ಸುಸ್ತಾಗಿ ಬಂದಿತ್ತು. ಕಿಚನ್ ಎಲ್ಲ ಹಂಗೆ ಹರಿವಿ ಬಿಟ್ಟನೆಂದ್ರೆ ನನಗೆ ಆಮೇಲೆ ಕ್ಲೀನ್ ಮಾಡ್ಕೊಳಕ್ಕಾಗಂಗಿಲ್ಲ ಅಂತೇಳಿ ಅಲ್ಲಲ್ಲೇನ ಕ್ಲೀನ್ ಮಾಡ್ಕೊಳಕತ್ತಿದ್ನಿ. ಪನ್ನೀರ್ ಬುರ್ಜಿ ಮಾಡೋಕೆ ಇವಾಗ ನೋಡ್ರಿ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ಕೊಳಕತ್ತೀನಿ. ಇದು ಸಿಂಪಲ್ಲು ಮತ್ತು ಅಗ್ದಿ ಟೇಸ್ಟಾಗಿರ್ತೈತಿ, ಹಾಗಾಗಿ ನಾನು ಮಾಡತ್ತೀನಿ ನೋಡ್ರಿ. ಈಗ ಇದಕ್ಕೆ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ, ಕರಿಬೇವು ಇಷ್ಟು ಬೇಕಾಗ್ತತಿ. ಎಲ್ಲನೂ ಹೆಚ್ಚಿಟ್ಕೊಂಡು ಇವಾಗ ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಂಗೆ ಈರುಳ್ಳಿ ಮತ್ತು ಟೊಮ್ಯಾಟೊ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೇನೆ ನೋಡ್ರಿ. ಲಾಸ್ಟಿಗೆ ಕರಿಬೇವು ಸೊಪ್ಪು ಹಾಕಿದ್ದೀನಿ. ಇವಾಗ ಇದಕ್ಕೆ ಬೇಕಾದಂಥದ್ದೆಲ್ಲ ಮಸಾಲೆನ ಹಾಕ್ಕೋಬೇಕು ನಾವು. ಖಾರದ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಆಮೇಲೆ ಉಪ್ಪು ಇಷ್ಟೆಲ್ಲ ಹಾಕಿ ಇದನ್ನು ಚೆಂದಾಗ ನಾವು ಫ್ರೈ ಮಾಡ್ಕೋಬೇಕು. ಆಮೇಲೆ ಪನ್ನೀರ್ ಇರ್ತೈತಲ್ಲ ಅದನ್ನು ನಾವು ಪುಡಿ ಮಾಡಬೇಕು. ಕಟ್ ಮಾಡೋಂಗಿಲ್ಲ, ಕ್ಯೂಬ್ ಥರ ಕಟ್ ಮಾಡೋಂಗಿಲ್ಲ ನೋಡ್ರಿ. ಈ ಥರ ಪುಡಿ ಮಾಡಿ ಇಟ್ಕೊಂಡಿರ್ಬೇಕು. ಆ ಪುಡಿನ ಇವಾಗ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಕತ್ತೀನಿ. ಇವಾಗ ಪನ್ನೀರ್ ಬುರ್ಜಿನೂ ರೆಡಿ ಆಯಿತು. ಹಂಗೆ ಚಪಾತಿಯನ್ನು ಮಾಡಕತ್ತೀನಿ ನೋಡ್ರಿ ನಾನು.
ಈಗ ಹೋಟೆಲಿಂದ ತರಿಸಿದ್ದೀವಿ ಅಂತಂದ್ರೆ ಮತ್ತೊಂದು 300-400 ರೂಪಾಯಿ ಆಗ್ತಿತ್ತು. ಅದು ರಾತ್ರಿ ಹೊತ್ತಿನಾಗ ಈಗ ಇಡ್ಲಿ ದೋಸೆ ಎಲ್ಲ ಸಿಗಂಗಿಲ್ಲ, ನಾವು ಅಲ್ಲೇ ಹೋಗಿ ತರಬೇಕು. ಆನ್ಲೈನ್ದಾಗ ಸಿಗಂಗಿಲ್ಲ ನೋಡ್ರಿ, ಬರೀ ರೋಟಿ ಕರಿ ತರಿಸ್ಬೇಕಾಗ್ತತಿ. ಹಿಂದಿನ ದಿವಸ ಬೇರೆ ನಾವು ಮಲ್ಬಾರ್ ಪರೋಟ ತಿಂದಿದ್ದೀವಲ್ಲ, ಅದು ಮೈದಾ ಹಿಟ್ಟು, ಮತ್ತು ಇವಾಗ ಬಟರ್ ನಾನದು ತರಿಸಿರ ಅದು ಮೈದಾ ಹಿಟ್ಟನ್ನು ಆಗ್ತತಿ, ಬೇಡ ತಿನ್ನೋದು ಅಂತೇಳಿ ನನಗೆ ಅಡ್ಡಾಡಿ ಸುಸ್ತಾಗಿ ಬಂದ್ರೂ ಇವತ್ತು ಅಡುಗೆ ಎಲ್ಲ ಮಾಡಿದ್ದು ನೋಡ್ರಿ. ನಾನು ಚಪಾತಿನೂ ರೆಡಿ ಅದು. ಇವಾಗ ನಮ್ಮ ಮನೆಯವ್ರಿಗೆ ಊಟಕ್ಕೆ ಹಾಕಿಕೊಟ್ಟು ನಾನು ಊಟ ಮಾಡಬೇಕು. ಹಂಗೆ ತಂದಿರೋ ಐಟಮ್ಸ್ ಎಲ್ಲ ಏನೇನು ತೊಗೊಂಡು ಬಂದನಿ ಅನ್ನೋದು ವಿಡಿಯೋದಲ್ಲಿ ಶೇರ್ ಮಾಡ್ತೇನಂತ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಂಡ್ವರೆಗೂ ನೋಡ್ರಿ ಫ್ರೆಂಡ್ಸ್. ಇವಾಗ ಊಟ ಎಲ್ಲ ಮುಗೀತು ನೋಡ್ರಿ. ಬಂದಾಕೆನ ಚಹಾ ಮಾಡಿ ಚಹಾ ಕುಡ್ದೀವಿ. ಫಸ್ಟ್ ಮನೆಯೆಲ್ಲ ಕಸ ಗುಡಿಸಿ ದೀಪ ಹಚ್ಚಿ ಚಹಾ ಕುಡ್ದೀವಿ. ಹಂಗೆ ಚಪಾತಿ ಮಾಡಿ ಪನ್ನೀರ್ ಬುರ್ಜಿ ಮಾಡೀನಿ. ಇವಾಗ ಊಟ ಆಯ್ತು ನೋಡ್ರಿ. ಇನ್ನು ಕಿಚನಲ್ಲಿ ಏನು ಕ್ಲೀನ್ ಮಾಡಿಲ್ಲ. ನಾನು ಫಸ್ಟ್ ವಿಡಿಯೋ ಮಾಡಿ ವಿಡಿಯೋ ಎಂಡ್ ಮಾಡಿರಾತಂತೇಳಿ ಇವಾಗ ಶುರು ಮಾಡಿದ್ದೀನಿ. ನಾನು ಇವತ್ತು ಡಿಮಾರ್ಟ್ ಒಳಗೆ ಏನೇನು ತೊಗೊಂಡು ಬಂದನಂತೇಳಿ ತೋರಿಸ್ತೇನಂತ. ಬರ್ರಿ ಈಗ ಬೇಗ ಬೇಗ ತೋರಿಸ್ತೇನಂತ. ಫಸ್ಟು ಇದೇನಿದೆ, ನಾನು ನಾಳೆ ವಿಡಿಯೋದಲ್ಲಿ ತೋರಿಸ್ಬೇಕಂತನ್ನಿ, ಆದ್ರೆ ಬೇಡ ಮತ್ತು ಅರ್ಧ ಆಗ್ತತಿ. ಅದಕ್ಕಾಗಿ ಇವತ್ತಿನ ವಿಡಿಯೋದೊಳಗನ ತೋರಿಸ್ಬಿಡ್ತಾರೆ ನೋಡ್ರಿ. ಇದು ರವೆ, ಇದು ಚಿರೋಟಿ ರವೆ ಕವರ್ ಹರಿದತ್ತಂತೇಳಿ ಇನ್ನೊಂದು ಎಕ್ಸ್ಟ್ರಾ ಕವರ್ ಹಾಕಿದ್ದಾರೆ. ಚಿರೋಟಿ ರವೆ, ಆಮೇಲೆ ಮಖಾನ, ಇದೊಂದು 5 ಲೀಟರ್ ಆಯಿಲ್ ಕ್ಯಾನು, ಅದಾದ್ಮೇಲೆ ತೋರಿಸಂಗಿರೋ ಇದೊಂದು ಬಾತ್ರೂಮ್ ಇಕ್ಕಾಕ ಬ್ರಷ್ ನೋಡ್ರಿ. ಈಗ ಮನೆಯಾಗಿತ್ತು, ಅದು ಹಳೇದಾಗಿತ್ತು, ಹಾಗಾಗಿ ಇದೊಂದು ಬ್ರಷ್ ತೊಗೊಂಡು ಬಂದೀನಿ. ರೂಮ್ ಫ್ರೆಶ್ನರು ಬಾತ್ರೂಮ್ಗೆ ಹಾಕಕ್ಕೆ ಬೇಗ ಕೊಡಪ್ಪ. ಇದು ಬೆಲ್ಲ ಒಂದಿತ್ತು, ಹಾಗಾಗಿ ಒಂದೇ ಒಂದು ತೊಗೊಂಡು ಬಂದೀನಿ. ಇದು ವೀಲ್ ನೋಡ್ರಿ, ವೀಲ್ ಪೌಡರ್, ಆ್ಯಕ್ಟಿವ್ ವೀಲ್. ಇದು ಹನಿ, ಜೇನುತುಪ್ಪ ಖಾಲಿಯಾಗಿತ್ತು, ಸಾನ್ವಿಗೆ ಇಷ್ಟ, ಹಾಗಾಗಿ ಮತ್ತೊಂದು ಬಾಟ್ಲೆ ತೊಗೊಂಡು ಬಂದೀನಿ ಇವತ್ತು. ಗ್ಲಾಸ್ ಐತದ ಹೊಡಿತತಿ. ಆಮೇಲೆ ಅವಲಕ್ಕಿ, ಚುಮ್ಮರಿ ಅಲ್ಲ ಅವಲಕ್ಕಿ ನೋಡ್ರಿ, 1.5 kg ಮ್ಯಾಲ ಅದಾವ. ಅವಲಕ್ಕಿ ತೊಗೊಂಡು ಬಂದೀನಿ. ಆಮೇಲೆ ಕಂಫರ್ಟ್ ತೊಗೊಂಡು ಬಂದೀನಿ. ಮ್ಯಾಚ್ ಬಾಕ್ಸ್ ಎರಡು ಮ್ಯಾಚ್ ಬಾಕ್ಸ್ ದೊಡ್ಡ ತೊಗೊಂಡು ಬಂದೀನಿ. ಆಮೇಲೆ ಇಲ್ಲಿ ನೋಡ್ರಿ, ನಮ್ಮ ಮನೆಯವ್ರಿಗೆ ಟಿಫಿನ್ ಬಾಕ್ಸ್ ತೊಗೊಂಡು ಬಂದೀನಿ. ಯಾಕಂದ್ರೆ ಅವ್ರ ಬಾಕ್ಸ್ ಎಲ್ಲ ಹಾಳಾಗಿಬಿಟ್ಟಿದ್ದು, ಹಾಗಾಗಿ ಇದಂತ ತೊಗೊಂಡು ಬಂದೀನಿ. ಇದ್ರ ಪ್ರೈಸ್ ಬಂದು 229 ನೋಡ್ರಿ. ನಾನು ಲಾಸ್ಟ್ ಟೈಮ್ ಒಂದು ಸರಿ ಇಲ್ಲೇ ಪಾತ್ರೆ ಅಂಗಡಿ ಒಳಗೆ ತೊಗೊಂಡು ಬಂದೀನಿ. ಅವರು 350 ತೊಗೊಂಡಿದ್ರು. ಅಲ್ಲಿ ಪರವಾಗಿಲ್ಲ ನೋಡ್ರಿ, 229ಗೆ ತೊಗೋಬೋದು ಆರಾಮಾಗಿ. ಅವ್ರಿಗೆ ಕ್ಯಾರಿಯರ್ ತೊಗೊಂಡು ಬಂದೀನಿ. ಆಮೇಲೆ ಸಾನ್ವಿದು ಟಂಗ್ ಕ್ಲೀನರ್, ಇದೊಂದು ಹಾಳಾಗಿಬಿಟ್ಟಿತ್ತು, ಅದಕ್ಕಾಗಿ ಇವತ್ತು ಮತ್ತೊಂದು ಹೊಸ ತೊಗೊಂಬಂದೆ ನೋಡ್ರಿ. ನೆಕ್ಸ್ಟು ತೊಗರಿಬೇಳೆ ಅಲ್ಲ ಉದ್ದಿನಬೇಳೆ ನೋಡಿ. ಆಮೇಲೆ ಸಾನಿಗೆ ಚಾಕೋಸ್ ತಿಂದಿದ್ದೀನಿ. ಅದು ಮಾಮಂದ ಸ್ವಂತ ಮಾಮಂದ ಕೊಡಿ. ಆಲ್ಮಂಡ್ ಆಯಿಲು ಇದು ನಮ್ಮನ್ನ ತೊಗೊಂಡು ನೋಡ್ರಿ. ಇದು ನಾನಿನ್ನ ಪ್ಯಾಕ್ ಓಪನ್ ಮಾಡಿರಲಿಲ್ಲ, ಹಾಗಾಗಿ ನಾಳೆ ಕೊಟ್ಟು ಕಳಿಸು ಅಂತೇಳಿ ಬಿಟ್ಟು ಹೋಗೋಣ. ನಾವು ಇಲ್ಲೇ ಅವ್ನು ತೊಗೊಂಡಿದ್ದೆ, ನಾವೇನು ತೊಗೊಳ್ಳಿಲ್ಲ. ನಾವು ತೊಗೊಂಡು ನೋಡ್ರಿ. ಇದು ಕುಡು ಸಾಲ್ಟ್, ಕಲ್ಲುಪ್ಪು. ಆಮೇಲೆ ಬಾಡಿ ಲೋಷನ್ ನೋಡ್ರಿ, ಮಾಮಾ ಅರ್ಥದ್ದು ತೊಗೊಂಡು ಬಂದೀನಿ. ಇದು ಬೈ 1 get 1 ಫ್ರೀ ಇತ್ತು, ಹಾಗಾಗಿ ತೊಗೊಂಡು ಬಂದೀನಿ ನೋಡ್ರಿ. ಗೊತ್ತಿಲ್ಲ ಹೆಂಗೈತೋ, ಫಸ್ಟ್ ಟೈಮ್ ನಾನು. ಅಯ್ಯೋ ಓಪನ್ ಆಗಿದೆ, ಹಿಂಗಿದೆ, ಲೂಸ್ ಆಗತ್ತಲ್ಲ. ಬಂತು ನೋಡ್ರಿ. ಬಿಡ್ತಾರೆ ಇದರಲ್ಲಿ. ಹಚ್ಕೊ. ನಮ್ಮ ಮನ್ಯಾಗ ಇದಿತ್ತು ರೀ, ಯಾವುದು ವ್ಯಾಸ್ಲಿನದ್ದು. ಅದೇನೋ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದು ಹಚ್ಕೊಂಡ್ಮೇಲೆ ಡ್ರೈ ಆಗತ್ತಿತ್ತು ಸ್ಕಿನ್,
ಅದಕ್ಕಾಗಿ ಇವತ್ತು ಮಾಮಾ ಅರ್ಥದ್ದು ತೊಗೊಂಡು ಬಂದೇನೆ ನೋಡ್ರಿ. ಫಸ್ಟ್ ಟೈಮ್ ನಾನು ಈ ಬ್ರ್ಯಾಂಡ್ ತೊಗೊಂಡು ಬಂದಿದ್ದು. ಬಿಡು, ರಾತ್ರಿ ಹಚ್ಬೇಕೇನ? ನಾನು ಚೂರು ಟ್ರಯಲ್ ಮಾಡೋಕ್ಕೆ ನೋಡತ್ತೀನಿ, ಸ್ನಾನ ಆದ್ಮೇಲೆ ಹಚ್ಕೋಬೇಕಿಲ್ಲ. ಬಿಡಮ್ಮ, ನಂಗೆ ಬೇಡ. ಯಾಕೆ ಅಷ್ಟು ಹಾಕೋಬೇಕು ಮತ್ತೆ? ಸ್ಮೆಲ್ ಮಾತ್ರ ಚಲೋ ಐತೆ ನೋಡ್ರಿ. ಡ್ರೈ ಆಗಬಾರ್ದದು, ಈ ಥರ ಆಗ್ಬೇಕು ನೋಡ್ರಿ. ಆವಾಗ ಬಾಡಿ ಲೋಷನ್ ಚಲೋ ಇರ್ತಾ ಚಲೋ ಐತೆ ನೋಡ್ರಿ. ಇದಾಗಲೇ ಓಪನ್ ಮಾಡಿದ್ದೀವಿ. ಇದೊಂದು ಬೈ 1 get 1 ಫ್ರೀ, 499ಗೆ 2 ನೋಡ್ರಿ. ಕುಡು. ಆಮೇಲೆ ಪುಳಿಯೋಗರೆ ಪ್ಯಾಕೆಟ್. ಕುಡು ಬೇಗ ಬೇಗ, ವಿಡಿಯೋ ಭಾಳ ಲೆಂತಿ ಆಗಿಬಿಡ್ತೈತೆ ಮತ್ತೆ. ಸರಿ, ನಾನು ತಗೋತೀನಿ ನೀಟಾಗಿ ಕೊಡ್ಬೇಕಾದ್ರೆ. ಮತ್ತು ಇದು ಸಾಲ್ಟ್ ನೋಡಿ, ಪುಡಿ ಉಪ್ಪು. ಸರಿ ಸರಿ. ದೀಪದೆಣ್ಣೆ 2 ಬಾಟಲ್ ತೊಗೊಂಡು ಬಂದೀನಿ. ಶಾವಿಗೆ 2 kg ತೊಗೊಂಡು ಬಂದೀನಿ. 2 kgನ 1 kgನ ತೊಗೊಂಡ್ಬಂದೀನಿ. ಆಮೇಲೆ ಬೌಲ್ ನೋಡ್ರಿ, ನಮ್ಮ ಮನ್ಯಾಗ ಈ ಸೈಜ್ದು ಸ್ಟೀಲ್ ಬೌಲ್ ಇರಲೇ ಇರಲಿಲ್ಲ. ನಂಗೆ ಸುಮಾರು ಜನ ಕಮೆಂಟ್ ಮಾಡಕತ್ತಿದ್ರಿ. ನಾನು ಇಡ್ಲಿ ದೋಸೆ ಎಲ್ಲ ಮಾಡಿದಾಗ ಸಾಂಬಾರು ಚಟ್ನಿ ಪ್ಲಾಸ್ಟಿಕ್ ಬೌಲಲ್ಲಿ ಹಾಕಿಡಾಕತ್ತಿದ್ನಿ. ಆವಾಗ ನಂಗೆ ಭಾಳ ಜನ ಕಮೆಂಟ್ ಮಾಡಿದ್ರಿ, ಪ್ಲಾಸ್ಟಿಕ್ ಒಳ್ಳೇದಲ್ಲ, ಆದಷ್ಟು ಅವಾಯ್ಡ್ ಮಾಡಿರಿ ಅಂತೇಳಿ. ಹಾಗಾಗಿ ಇವತ್ತು 4 ಬೌಲ್ ತೊಗೊಂಬಂದೆ ನೋಡ್ರಿ. ನಮ್ಮ ಮನೆ ಕಾಜಿನ ಬೌಲ ಸಿಕ್ಕಾಪಟ್ಟೆ ಅದಾವ್ರಿ, ಭಾಳ ಅದಾವ ಕಾಜಿನ ಬೌಲ. ಆದ್ರೆ ನಾನೇನು ಡೈಲಿ ಯೂಸ್ ಮಾಡೋಕ್ಕಾಗಲ್ಲ, ಹಾಗಾಗಿ ಸ್ಟೀಲಿನೂ ತೊಗೊಂಡು ಬಂದೀನಿ. ರೆಡ್ ಚಿಲ್ಲಿ ಪೌಡ್ರ್ ತೊಗೊಂಡು ಬಂದೀನಿ. ಆಮೇಲೆ ಹಿಂಗು, ಒಂದು ಮಯೋನೀಸ್, ಬಾದಾಮಿ, ಇವು ಡ್ರೈ ನೆಕ್ಸ್. ಸರಿ ಅಮ್ಮ, ಬೇಗ ಬೇಗ ಆಗಲ್ಲ. ಸರಿ, ಹಿಂಗಾದ್ರೆ ಸರಿ 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 ಬೇಡ. ಸರಿ, ಇದು ಒಂದು ಖಾರದ ಪುಡಿ, ಮ್ಯಾಚ್ ಬಾಕ್ಸು, ವಾಷಿಂಗ್ ಮಿಷಿನ್ದು ಪೌಡ್ರು, ಡ್ರೈ ನೆಕ್ಸ್ 3 ಪ್ಯಾಕೆಟ್ ತೊಗೊಂಡು ಬಂದೆ. ಆಮೇಲೆ ಒಂದೇ ಒಂದು ಬಿಸ್ಕೆಟು. ಈ ತಿಂಗಳು ಯಾವುದೇ ಥರ ಬಿಸ್ಕೆಟ್ ತೊಗೊಂಡು ಬಂದಿಲ್ಲ, ಯಾಕಂದ್ರೆ ಇದ್ರ ಸಾನ್ವಿ ಬಿಡಂಗೇನಿಲ್ಲ. ಹಾಗಾಗಿ ಯಾವುದೇ ಬಿಸ್ಕೆಟ್ ತಂದಿಲ್ಲ ನೋಡ್ರಿ. ಇದು ಒಂದೇ ಸಾಂದ ತೊಗೊಂಡು ಬಂದೀನಿ. ಆಮೇಲೆ ಇದು ಸಾನ್ವಿದ ಸೋಪು ಹಿಮಾಲಯ, ಒಂದು ಪಾತ್ರೆ ಸೋಪು. ಇವು ಧೂಪ 2 ಬಾಕ್ಸ್, ಬೈ 1 get 1 ಫ್ರೀ ಇವ, ಹಾಗಾಗಿ 2 ತೊಗೊಂಡು ಬಂದೀನಿ. ಗಂಧದ ಕಡ್ಡಿ, ಪಿಸ್ತಾ, ದ್ರಾಕ್ಷಿ, ಶಾವಿಗೆ ನೋಡಿ ಅರ್ಧ kg 2 ಪ್ಯಾಕೆಟ್ ತೊಗೊಂಡು ಬಂದೀನಿ. ಆಮೇಲೆ ಸಂತೂರ್ ಸೋಪ್, ನಂದಿ ದೀಪದೆಣ್ಣೆ 2. ಆಮೇಲೆ ಸಾನ್ವಿಗೆ ಚಾಕ್ಲೇಟ್ ಕ್ರೀಮ್ ಖಾಲಿ ಆಗಿತ್ತು, ಇವಾಗ ತೊಗೊಂಬಂದೀನಿ. ಸೋಪು ಇದು ನಮ್ಮನ್ನ ತೊಗೊಂಡು ನೋಡ್ರಿ, ಇದು ಅವಂದ ಕೊಟ್ಟು ಕಳಿಸ್ಬೇಕು ಬಾಚನ್ಗೆ. ಅರಿಶಿನ ಪುಡಿ ಒಂದು, ಆಮೇಲೆ ಕಸ್ಟರ್ಡ್ ಪೌಡರ್, ಟೀ ಪೌಡರ್ 3 monthsಗೆ ಒಂದು ಬೇಕು ನೋಡ್ರಿ ನನಗೆ ಈ ಥರದ್ದು ಒಂದು ಪ್ಯಾಕೆಟು. ಆಮೇಲೆ ಸ್ಟೀಲ್ ನಾರು, ಸರಿ ಸರಿ ತೋರಿಸ್ತೀನಿ ನೀರು ನೋಡ್ರಿ ಇದೊಂದು. ಆಮೇಲೆ ಸೋಪ ನಮ್ಮನ್ನ 2 ತೊಗೊಂಡೆ, ನಾವು 3 ತೊಗೊಂಡು ಅವನು 2 ಅವನಿಗೆ ಕೊಟ್ಟು ಕಳಿಸ್ಬೇಕು. ಒಂದು ಕೊಬ್ಬರಿ ಎಣ್ಣೆ, ಕಾರ್ನ್ ಫ್ಲೋರ್ ತೊಗೊಂಡು ಬಂದೀನಿ, ಸಾಂಬಾರ್. ಆಮೇಲೆ ಮೆಂತ್ಯ ಕಾಳು, ಇದು ಒಂದು ಪಾತ್ರೆದು, ಏಲಕ್ಕಿ, ಇದು ಜೀರಿಗಿದ್ದು ಹಾಗಾಗಿ ತರಲಿಲ್ಲ ನೋಡ್ರಿ. ಸಾಸಿವೆ, ಗೋಡಂಬಿ, ಪಾಪಡ್ ತೊಗೊಂಡು ಬಂದೀನಿ. ಈ ಥರ ತೊಗೊಂಡು ಬಂದೀನಿ ನೋಡ್ರಿ. ಎವ್ರಿ ಟೈಮ್ ಬೇರೆ ತೊಗೊಂಡು ಬರ್ತಿದ್ನಿ, ಈ ಸರಿ ಒಂದು ಟ್ರೈ ಮಾಡಿರತ್ತೇಳಿ ತೊಗೊಂಬಂದೀನಿ. ಒಂದು ಮಾಯ್ಶ್ಚರೈಸರ್. ಆಮೇಲೆ ಚಾಕು ತೊಗೊಂಬಂದೀನಿ ನೋಡ್ರಿ. ನಮ್ಮ ಮನೆಯಾಗಿರೋ ಚಾಕು ಅದು ಕಟ್ ಆಗತ್ತಿರಲಿಲ್ಲ, ಹಾಗಾಗಿ ಚಾಕು. ಇದೊಂದು ಚಾಪಿಂಗ್ ಬೋರ್ಡ್ ಇರೋಕ್ಕೇನೆ ಇಲ್ಲರಿ ನನ್ನ ಹತ್ರ. ನಾನು ಏನದು ಕಟ್ಟಿ ಮೇಲೆ ಕಟ್ ಮಾಡಕತ್ತಿದ್ನಿ. ಸ್ಟೀಲ್ ತೊಗೋಬೇಕಂತೇಳಿ ಆಸೆ ಇತ್ತು ನನಗೆ. ಕರೆ ಅದು ಸ್ಟೀಲ್ದು ಇನ್ನು ತೊಗೊಂಡ್ರೆ ಕೆಲವೊಂಡ್ರಿ ನಾನು ಇವತ್ತು 199ಗೆ ವರ್ತ್ ಅನ್ನಿಸ್ತು, ಹಾಗಾಗಿ ಒಂದು ತೊಗೊಂಡು ಬಂದೀನಿ. ಇದು ನಮ್ಮ ತಂಗಿನೂ ಡಿಮಾರ್ಟ್ದಾಗ ತೊಗೊಂಬಂದಾಳು. ನಾನು ತೊಗೊಳಕ್ಕಿಂತ ಮುಂಚೆ ತೊಗೊಂಡಿದ್ಲಕ್ಕಿ, ಆಕಿದು ಇನ್ನೂ ಚಲೋ ಇತ್ತು. ನಾನು ಮೀಶೋ ಒಳಗೆ ತರಿಸಿದ್ದದು ಹಾಳಾತು ನೋಡ್ರಿ. ಹಾಗಾಗಿ ಇವತ್ತು ಡಿಮಾರ್ಟ್ ಒಳಗೆ ಸಿಕ್ತಲ್ಲ, ಚಲೋ ಬರ್ತತೇನೋ ಅಂಥೇಳಿ ತೊಗೊಂಡು ಬಂದೀನಿ. ಗೊತ್ತಿಲ್ಲ ಎಷ್ಟು ದಿವಸ ಬರ್ತದೆ ನೋಡ್ರಿ. ಇದೊಂದು ಚಾಪಿಂಗ್ ಬೋರ್ಡ್ 199 ಇದಕ್ಕೆ. ಇಷ್ಟ ಐಟಮ್ಸು. ಆಮೇಲೆ
ಹುಣಸೆಹಣ್ಣು. ಇನ್ನೇನು ತೊಗೊಂಡು ಬಂದೇನಂದ್ರೆ ಈ ಚೀಲ ಒಳಗೆ ಇವೆಲ್ಲ ನೋಡ್ರಿ. ಇದೊಂದು ಚೀಲ ಒಳಗೆ ಪುಟಾಣಿ, ಬ್ಯಾಡ್ ಬಿಡು ಹಾಗೆ ಹೇಳ್ತೀನಿ, ಪುಟಾಣಿ, ಸಕ್ಕರೆ, ಗೋಧಿ ಹಿಟ್ಟು, ಆಮೇಲೆ ಇಡ್ಲಿ ರವೆ ತೊಗೊಂಡಿದ್ದೀನಿ. ಇಷ್ಟ ನೋಡ್ರಿ, ಇಷ್ಟ. ಅದ್ರಾಗ ಬನ್ಸಿ ರವೆ, ಬಾಂಬೆ ರವೆ, ಇಡ್ಲಿ ರವೆ, ತೊಗರಿಬೇಳೆ, ಸಣ್ಣ ರವೆ, ತೊಗರಿಬೇಳೆ, ಪುಟಾಣಿ, ಸ್ವಲ್ಪ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಹೆಸರುಬೇಳೆ ಏನು ತೊಗೊಳ್ಳಿಲ್ಲ, ಉದ್ದಿನಬೇಳೆ ತೊಗೊಂಡಿದ್ದೀನಿ. 5 kg ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇಷ್ಟ ನೋಡ್ರಿ ಸಂತಿ ಈ ಸರಿ ಇಷ್ಟ ಆಗೈತಿ. ಈ ಚೀಲದೊಳಗೆಲ್ಲ ಬರೀ ಹಿಟ್ಟುಗಳು ಇಷ್ಟು ಐಟಮ್ಸ್ ನೋಡ್ರಿ. ಈಗ ನೋಡೋಣಂತ. ಈಗ ಆಲ್ರೆಡಿ ಟೈಮ್ ಬಂದು 9:30 ಆಗೈತಿ. ನಾನು ಈಗ ಆದ್ರೆ ಜೋಡಿಸ್ಕೊತೀನಿ, ಇಲ್ಲಂತಂದ್ರೆ ನಾಳೆ ಜೋಡಿಸ್ತೇನಂತ. ಇಷ್ಟು ತೊಗೊಂಡು ಬಂದೇನು ನೋಡ್ರಿ ಡಿಮಾರ್ಟ್ ಒಳಗೆ. ಅಲ್ಲೇ ಇಡು, ಅವ್ನಿಗೆ ಹೆಂಗೆ ಹಿಡ್ಕೊಂಡಿದ್ರೆ ಭಾಳ ತಿನ್ನಾಗಿರ್ತಾವೆ, ಪೇಪರ್ ಹರಿತಾವೆ. ಸರಿ, ಇವತ್ತಿನ ವಿಡಿಯೋನು ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ ನೋಡ್ರಿ. ಯಾಕಂದ್ರೆ ವಿಡಿಯೋ ಭಾಳ ಲೆಂತಿ ಆಗಿಬಿಡ್ತೈತಿ. ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.